ಕಾಂಗ್ರೆಸ್ನಲ್ಲಿ ಕುರ್ಚಿ ಗುದ್ದಾಟಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಖರ್ಗೆ ಅವರ ಕೌಂಟರು ಕೇವಲ ಇಬ್ಬರಿಗೆ ಮಾತ್ರ ಸೀಮಿತ ಅಲ್ಲ, ಮೂರನೇ ಶಕ್ತಿ ಕೇಂದ್ರ ಉದಯ ಆಗುತ್ತೆ ಎನ್ನುವಂತಹ ಮಾತೇನಿತ್ತು, ಅಲ್ಲೂ ಕೂಡ ಚೆಕ್ಮೇಟ್ ಇಟ್ಟಂಗೆ ಕಾಣಿಸ್ತಾ ಇದೆ. ಪವರ್ ಶೇರ್ನ ವಾರ್ ಥರ್ಡ್ ಪಾರ್ಟಿ ಔಟ್. ಅವರಿಬ್ಬರೇನ ನಾವೇನು ಇಲ್ವಾ ಅಂತ ಹಿಂದೆ ಗುಡುಗಿದ್ದ ಪರಮೇಶ್ವರ್ ಅವರು, ಆದ್ರೆ ಈಗ ಇಬ್ರು ಸರಿಯಾಗಿದ್ರೆ ಎಲ್ಲ ಸರಿ ಅನ್ನೋ ಸಂದೇಶವನ್ನ ಖರ್ಗೆ ಅವರು ಕೊಟ್ಟಿದ್ದಾರೆ. ಪವರ್ ಶೇರ್ನ ಕ್ಲಾರಿಟಿ ಇದೆ, ಇಬ್ಬರಿಗಷ್ಟೇ ವಾರಂಟಿ, ಉಳಿದವರಿಗೆ ಯಾವುದೇ ಗ್ಯಾರಂಟಿ ಇಲ್ಲ. ಸಿದ್ದು ಡಿಕೆಶಿ ಆಪ್ತರ ಬ್ಯಾಟಿಂಗ್ ಅಬ್ಬರಕ್ಕೆ ಥರ್ಡ್ ಪ್ಲೇಯರ್ ಎಂಟ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಂಗೆ ಕಾಣಿಸ್ತಾ ಇಲ್ಲ. ಚುನಾವಣೆಗೂ ಮುನ್ನ ಈಗಲೂ ಜೋಡೆತ್ತಿನ ಒಗ್ಗಟ್ಟಿನ ಮಂತ್ರದ ಪಠಣೆ ಆಗಿದೆ. ಪವರ್ ಶೇರ್ ಕಿತ್ತಾಟದ ಮಾತುಗಳು ಬೇಡ ಅಂತ ಪರೋಕ್ಷ ಸಂದೇಶ ಅಲ್ಲ, ಓಪನ್ ಸಂದೇಶವನ್ನೇ ಕೊಟ್ಟಿದ್ದಾರೆ. ಆಮೇಲೆ ತುಂಬ ಜನ ವಿಧಾನಸೌಧದ 3ನೇ ಮಹಡಿಯಲ್ಲಿ ನಾವು ಆಳ್ವಿಕೆ ನಡೆಸ್ತೀವಿ ಅಂತ ಕನಸು ಕಾಣ್ತಾ ಇದ್ರು. ಕೋರ್ಟ್ ಹೊಲಿಸ್ಕೊಳ್ಬೇಕಾಗತ್ತೆ, ನಮ್ಮದು ಕೂಡ ಒಂದು ದಾಖಲೆ ಆಗತ್ತೆ ಅಂತ ಕನಸು ಕಾಣ್ತಾ ಇದ್ರು. ಆ ಕನಸಿಗೆ ತಣ್ಣೀರೆರಚುವಂತಹ ಕೆಲಸ ನಿನ್ನೆ ವೇದಿಕೆ ಮುಖಾಂತರ ಆದಂಗೆ ಕಾಣಿಸ್ತಾ ಇದೆ. ಪೋಸ್ಟ್ ಸಿದ್ದರಾಮಯ್ಯ ಲೀಡರ್ಶಿಪ್ಗೋಸ್ಕರ ನಡೀತಾ ಇದ್ದಂತಹ ಚಟಾಪಟಿಯಲ್ಲಿ ಯಾರಿರ್ತಾರೆ ಮುಂದಿನ ಪ್ಲೇಯರ್ಸ್ ಅನ್ನೋದನ್ನ ಖರ್ಗೆ ಅವರ ಮಾತು ಹೇಳ್ದಂಗೆ ಕಾಣಿಸ್ತಾ ಇದೆ. ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರು ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದು ಒಂದಿದೆ. ನಾನು ಹೇಳೋದೇನೆಂದ್ರೆ, ಈ ಶಿವಕುಮಾರು ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ಅದಕ್ಕೆ ನನಗೆ ಶಿವಕುಮಾರ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಶಿವಕುಮಾರು ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ಮ ಕೆಲಸ ಆಗ್ತದೆ, ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದು ಒಂದಿದೆ. ನಾನು ಹೇಳೋದೇನೆಂದ್ರೆ, ಈ ಶಿವಕುಮಾರು ಸಿದ್ದರಾಮಯ್ಯ ಹಿಂಗೋದ್ರೆ ಸರಿ, ಹಿಂಗೋದ್ರೆ ನಮ್ಗೆ ತೊಂದರೆ. ನಾನು ಯಾಕೆ ಮುಖ್ಯಮಂತ್ರಿ ಆಕಾಂಕ್ಷಿ ಆಗಬಾರ್ದು ಅಂತ ಓಡಾಡ್ತಾ ಇದ್ದವರು, ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದವರಿಗೆ ಇದು ಆಘಾತಕಾರಿ ವಿಚಾರ. ಬಿಕಾಸ್ ಸಿದ್ದರಾಮಯ್ಯ ಅವರ ಲೀಡರ್ಶಿಪ್ನ ನಂತರ ನಮಗೆ ಅವಕಾಶ ಇದೆ, ನಾವು ಸೀನಿಯರ್ಸು, ನಾವು ಕೂಡ ಇಷ್ಟೆಲ್ಲ ಸಂಘಟನೆ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದವ್ರಿಗೂ ಕೂಡ ಒಂದು ಸಂದೇಶ ನಿನ್ನೆಯ ಸಮಾವೇಶದ ಮೂಲಕ ಸಿಕ್ಕಂತ ಕಾಣಿಸ್ತಾ ಇದೆ. ಬಟ್ ಇದಾದ ನಂತರ ಏನು ಬೆಳವಣಿಗೆಗಳಾಗುತ್ತೆ, ಇನ್ನೂ ಎಷ್ಟು ಜನ ದಿಲ್ಲಿಗೆ ಹೋಗ್ತಾರೆ ಅನ್ನೋದನ್ನ ನೋಡ್ಬೇಕು ನಾವು.